ಫ್ರೆಂಡ್ಸ್, ಇಲ್ಲಿ ನಾನು ಒಂದು UTA ಪ್ಯಾನ್ ಕಾರ್ಡ್ ಫ್ರಾಂಚೈಸಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಒಂದು CSC VLE ಆಗಿದ್ದರೆ ಅಥವಾ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಫ್ರಾಂಚೈಸಿ ತೆಗೆದುಕೊಂಡು ನೀವು ವರ್ಕ್ ಮಾಡ್ತಾ ಇದ್ದರೆ, ಇಲ್ಲಿ UTA ಪ್ಯಾನ್ ಕಾರ್ಡ್ ಸೆಂಟರ್ ತೆಗೆದುಕೊಂಡು ನೀವು ಇಲ್ಲಿ ಒಳ್ಳೆ ಇನ್ಕಮ್ ಇಲ್ಲಿ ಜನರೇಟ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಲು, ಹೊಸ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಲು ಯಾವುದೇ ಒಂದು ನಿಮಗೆ OTP ಬರಲ್ಲ. ಅಂದರೆ ಬೇರೆ NSDLಲ್ಲಿ ಏನಾಗುತ್ತೆ ಅಂದರೆ, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋ ಸಮಯದಲ್ಲಿ ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ OTP ಹೋಗುತ್ತೆ. ಇಲ್ಲಿ ಯಾವುದೇ ಒಂದು OTP ಬರಲ್ಲ. ಜಸ್ಟ್ ನೀವು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಫಾರ್ಮ್ನ ಸ್ಕ್ಯಾನ್ ಮಾಡಿ ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಅದ್ರ ಜೊತೆಗೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಏನಾರ ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡ್, ಅಂದರೆ ನಿಮ್ಮ ಕಸ್ಟಮರ್ನ ಪ್ಯಾನ್ ಕಾರ್ಡ್ 1 ವೀಕಲ್ಲಿ ಅಥವಾ 2 ವೀಕ್ಸ್ ಒಳಗಡೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಡಿಸ್ಪ್ಯಾಚ್ ಆಗುತ್ತೆ. ಸಾಫ್ಟ್ ಕಾಪಿ ಇಮೇಲಿಗೆ 3-4 ಡೇಸಲ್ಲಿ ಅದು ಬಂದಿರುತ್ತೆ. ಅದನ್ನು ಕೂಡ ನಾವು ಪ್ರಿಂಟ್ ಮಾಡಿ ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಈ ಪ್ಯಾನ್ ಕಾರ್ಡ್ ಸೆಂಟರ್ ಫ್ರಾಂಚೈಸಿ ಬೇಕೆಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೊಂದು ಲಿಂಕ್ ಇರುತ್ತೆ. ಆ ಲಿಂಕ್ನ ನೀವು ನೋಡಿಕೊಂಡು ಅದನ್ನು ಅಪ್ಲೈ ಮಾಡಿ ನಿಮಗೆ UTA ಪ್ಯಾನ್ ಕಾರ್ಡ್ ಫ್ರಾಂಚೈಸಿ ID ಸಿಗುತ್ತೆ. ಇಲ್ಲಿ ಒನ್ ಟೈಮ್ ಚಾರ್ಜ್ ಇರುತ್ತೆ. ಕೇವಲ $101 ಕೊಟ್ಟು ನೀವು ಪ್ಯಾನ್ ಕಾರ್ಡ್ ಸೆಂಟರ್ ತೆಗೆದುಕೊಳ್ಳಬಹುದು. UTA ಪ್ಯಾನ್ ಕಾರ್ಡ್ ಫ್ರಾಂಚೈಸಿ ಆಗಿರುತ್ತೆ. ಮತ್ತು ನೀವು ಪ್ಯಾನ್ ಕಾರ್ಡ್ ಕೂಪನ್ ಕೂಡ ನಿಮಗೆ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ. ನಿಮಗೆ ಎಲ್ಲ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು.